ಪಾಕಿಸ್ತಾನಕ್ಕೆ ಟರ್ಕಿ ನೆರವಿಗೆ ನಿಂತಿದ್ದಕ್ಕೆ ಈಗ ಸಾಕ್ಷ್ಯ ಸಿಕ್ಕಿದೆ. ಪಾಕಿಸ್ತಾನ ಕಳಿಸಿದ್ದ ಟರ್ಕಿಶ್ ಡ್ರೋನ್ ಪತ್ತೆ ಆಗಿದೆ. ಪಾಕ್ ಗಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಈ ಡ್ರೋನ್ ಪತ್ತೆಯಾಗಿದೆ. ಪಾಕಿಸ್ತಾನಕ್ಕೆ ಟರ್ಕಿ ನೆರವಿಗೆ ನಿಲ್ತು ಅನ್ನೋದಕ್ಕೆ ಸಾಕ್ಷಿ. ಟರ್ಕಿ ನೆರವಿಗೆ ನಿಂತಿದೆ, ಶಸ್ತ್ರಾಸ್ತ್ರಗಳನ್ನು ಕೂಡ ಕಳಿಸಿಕೊಟ್ಟಿದೆ ಪಾಕಿಸ್ತಾನಕ್ಕೆ. ಆದ್ರೆ ಅದಕ್ಕೀಗ ಪಕ್ಕಾ ಸಾಕ್ಷಿ ಸಿಗ್ತಾ ಇದೆ. ಅನೂಪ್ಗಢದಲ್ಲಿ ಟರ್ಕಿಶ್ ಡ್ರೋನ್ ಪತ್ತೆ ಆಗಿದೆ. ಡ್ರೋನ್ ನಿಂದ ಕಳಚಿ ಬಿದ್ದ ಡ್ರೋನ್ ಬ್ಯಾಟರಿ, ಸ್ಥಳದಲ್ಲಿ ಡ್ರೋನ್ನ ಅವಶೇಷಗಳು ಪತ್ತೆಯಾಗಿದೆ. ಟರ್ಕಿಶ್ ಡ್ರೋನ್ ಇದು. ಅನೂಪ್ಗಢದಲ್ಲಿ ಟರ್ಕಿಶ್ನ ಡ್ರೋನ್ ಒಂದು ಪತ್ತೆಯಾಗಿದೆ. ಡ್ರೋನ್ ನಿಂದ ಅದರ ಬ್ಯಾಟರಿ ಕಳಚಿ ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡ್ತು ಅನ್ನೋದಕ್ಕೆ ಸಾಕ್ಷಿ ಇದು. ಪಾಕಿಸ್ತಾನ ಕಳಿಸಿದ್ದ ಡ್ರೋನ್ ಇದು. ಆದ್ರೆ ಪಾಕಿಸ್ತಾನಕ್ಕೆ ಎಲ್ಲಿಂದ ಬಂತು? ಟರ್ಕಿಯಿಂದ ಬಂತು. ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಸಪ್ಲೈ ಆಗಿತ್ತು. ಭಾರತದ ವಿರುದ್ಧ ಯುದ್ಧ ಮಾಡಿ ಅಂತ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಈ ಡ್ರೋನ್ ಅನ್ನ ಕಳಿಸಿತ್ತು. ಡ್ರೋನ್ ಮಾತ್ರ ಅಲ್ಲ, ಡ್ರೋನ್ ಆಪರೇಟರ್ಗಳನ್ನು ಕೂಡ ಟರ್ಕಿ ಕಳಿಸ್ಕೊಟ್ಟಿತ್ತು. ಆ ಸುದ್ದಿಯನ್ನ ಕೂಡ ನೋಡಿದ್ವಿ ನಾವು. ಇಬ್ಬರು ಟರ್ಕಿಯ ಡ್ರೋನ್ ಆಪರೇಟರ್ಗಳು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮೃತಪಟ್ಟಿದ್ರು. ಟರ್ಕಿಯ ಡ್ರೋನ್ ಆಪರೇಟರ್ಗಳು ತನ್ನಿಂದ ಶಸ್ತ್ರಾಸ್ತ್ರವನ್ನ ಕಳಿಸಿದ್ದು ಮಾತ್ರ ಅಲ್ಲ, ಅದನ್ನ ಆಪರೇಟ್ ಮಾಡೋದಕ್ಕೆ ಅಲ್ಲಿಂದ ತಮ್ಮ ಜನರನ್ನ ಕೂಡ ಕಳಿಸಿತ್ತು ಟರ್ಕಿ. ಅದರಲ್ಲಿ ಇಬ್ರು ಮೃತಪಟ್ಟಿದ್ರು ಡ್ರೋನ್ ಆಪರೇಟರ್ಗಳು. ಈಗ ಪಾಕಿಸ್ತಾನ ಕಳಿಸಿದ್ದಂತಹ ಈ ಡ್ರೋನ್ ಪತ್ತೆ ಆಗಿದೆ. ಈ ಡ್ರೋನು ಟರ್ಕಿಶ್ ಇದು. ಟರ್ಕಿಶ್ನ ಈ ಡ್ರೋನ್ ಪತ್ತೆಯಾಗಿದ್ದು ಅದರ ಬ್ಯಾಟರಿ ಸಿಕ್ಕಿದೆ. ಪಾಕಿಸ್ತಾನದ ಗಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾದಂತಹ ಟರ್ಕಿಶ್ ಡ್ರೋನ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.